ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2024ನೇ ಸಾಲಿನ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಬೋಧಕರ ಹುದ್ದೆಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ನಮ್ಮ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ, ಈಗಾಗಲೇ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಸುಮಾರು 16,000ಕ್ಕೂ ಹೆಚ್ಚು ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅನುದಾನಿತ ಶಾಲೆಗಳಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ 2016ರಿಂದ 2023ರವರೆಗೆ ಈ ವರ್ಷಗಳಲ್ಲಿ ಯಾವ ವಿಷಯಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಆ ಎಲ್ಲ ಮಾಹಿತಿಯನ್ನು ತಿಳಿಸಲಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಇಲ್ಲಿ ಮೊದಲನೇದಾಗಿ 2016ರಿಂದ ಯಾವ ವಿಷಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಖಾಲಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಮರಾಠಿ, ಸಂಸ್ಕೃತ ಮತ್ತು ಕಲಾ, CBZ, PCMB, ದೈಹಿಕ ಶಿಕ್ಷಣ ಎಲ್ಲ ವಿಷಯಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಈ PDF ಕೊಟ್ಟಿದ್ದಾರೆ. ನಿಮಗೆ ಈ PDF ಬೇಕಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್, ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ಈ PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ 2016ರಲ್ಲಿ ಸುಮಾರು 532 ಪೋಸ್ಟ್ಗಳು ಖಾಲಿ ಇದ್ದಾವೆ ಅನುದಾನಿತ ಶಾಲೆಗಳಲ್ಲಿ. ಅದಾದಮೇಲೆ 2017ರಲ್ಲೂ ಕೂಡ 6 ವಿಷಯಗಳಲ್ಲಿ ಎಲ್ಲ ಡಿಸ್ಟಿಕ್ನಲ್ಲಿ ಎಷ್ಟು ಪೋಸ್ಟ್ ಇದೆಯಪ್ಪ ಅಂದರೆ 466 ಹುದ್ದೆಗಳು ಖಾಲಿ ಇದ್ದಾವೆ. ನೀವು ನಿಮ್ಮ ಸಬ್ಜೆಕ್ಟ್ ವೈಸ್ ನೋಡ್ಕೊಬೋದು. ಸಬ್ಜೆಕ್ಟ್ ವೈಸು ಕೊಟ್ಟಿದ್ದಾರೆ, ಯಾವ ಸಬ್ಜೆಕ್ಟು ಯಾವ ಡಿಸ್ಟಿಕ್ನಲ್ಲಿ ಖಾಲಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ನಂತರ 2017ರಲ್ಲಿ 466 ಹುದ್ದೆಗಳು ಖಾಲಿ ಇದ್ದಾವೆ. 2018ರಲ್ಲಿ ಈ ಎಲ್ಲ ವಿಷಯಗಳಲ್ಲಿ 526 ಹುದ್ದೆಗಳು ಒಟ್ಟು ಖಾಲಿ ಇರುವಂತಹ ಹುದ್ದೆಗಳಾಗಿದ್ದಾವೆ. ನಂತರ 2019ರಲ್ಲಿ ಒಟ್ಟು 588 ಹುದ್ದೆಗಳು ಖಾಲಿ ಇದ್ದಾವೆ. 2020ರಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಬೋಧಕರ ಹುದ್ದೆಗಳ ಮಾಹಿತಿ ಸುಮಾರು ಎಷ್ಟಿದೆಯಪ್ಪ ಅಂದರೆ 574 ಹುದ್ದೆಗಳು ಒಟ್ಟು ಖಾಲಿ ಇರೋದು. ಇದು 2020ನೇ ವರ್ಷದಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಮಾಹಿತಿ. ನೀವು ಯಾವ್ಯಾವ ಡಿಸ್ಟಿಕ್ನವರು, ಆ ಡಿಸ್ಟಿಕ್ಕಿಗೆ ಸಂಬಂಧಿಸಿದಂತಹ ಯಾವ ವಿಷಯಕ್ಕೆ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನು ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ರೀತಿಯಾದಂಥ ಮಾಹಿತಿ ಕೊಟ್ಟಿದ್ದಾರೆ. ನಂತರ 2021ರಲ್ಲಿ 741 ಹುದ್ದೆಗಳ ಮಾಹಿತಿ ಸಿಕ್ಕಿದೆ. 741 ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿದ್ದಾವೆ. ಈ ಎಲ್ಲ ವಿಷಯಗಳಲ್ಲೂ ಈ ಹುದ್ದೆಗಳು ಖಾಲಿ ಇದ್ದಾವೆ. ನಂತರ 2022ರಲ್ಲಿ 677 6 ವಿಷಯಗಳಿಗೆ ಸಂಬಂಧಿಸಿದಂತೆ 677 ಹುದ್ದೆಗಳು ಖಾಲಿ ಇದ್ದಾವೆ. ನಂತರ 2023 ಪ್ರೆಸೆಂಟ್ 2016ರಿಂದ 2023ರವರೆಗೆ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಬೋಧಕರ ಹುದ್ದೆಯನ್ನು ಖಾಲಿ ಇರುವಂಥ ಮಾಹಿತಿ ಕೊಟ್ಟಿದ್ದಾರೆ. 2023ರಲ್ಲಿ 556 ಹುದ್ದೆಗಳು ಖಾಲಿ ಇದ್ದಾವೆ. ಇದಿಷ್ಟು ಹುದ್ದೆಗಳು ಈಗ ಅಟ್ ಪ್ರೆಸೆಂಟ್ ಇನ್ನು ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತದೆ. ಹಾಗಾಗಿ ನಿಮಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ, ಹಾಗೆ ನಿಮಗೆ ಸಂಬಂಧಪಟ್ಟಿರುವಂತಹ ಯಾವ ಜಿಲ್ಲೆಯಲ್ಲಿ ಯಾವ ಹುದ್ದೆ ಅನ್ನೋದನ್ನು ಎಲ್ಲರೂ ಸಂಪೂರ್ಣವಾಗಿ ಈ ಮಾಹಿತಿಯನ್ನು ತಿಳ್ಕೊಳ್ರಿ. ಹಾಗೆ ಎಲ್ಲರೂ ಈ ಹುದ್ದೆಗಳಿಗೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಎಲ್ಲರೂ ನಿಮಗೆ ಸಿಕ್ಕರೆ ಈ ಹುದ್ದೆಯನ್ನು ಆದಷ್ಟು ಬೇಗ ನೀವೆಲ್ಲ ಈ ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.